ಪಾರು, ಪಾರ್ವತಿ, ಪಾಯಲ್, ವಾವ್, ಎಂಥ ಒಂದು ಕಣ್ಣಿಗೆ ಹಬ್ಬ ಆಗೋವಂಥ ಸಿನಿಮಾ. ಎಷ್ಟು ಚೆನ್ನಾಗಿತ್ತು. ನಮ್ಮ ಭಾರತ ದೇಶ ಇಷ್ಟೊಂದು ಸುಂದರವಾಗಿದೆಯಾ ಅಂತ ಅನ್ನಿಸ್ತು. ಅವರು ಲೊಕೇಶನ್ ಆಯ್ಕೆ ಮಾಡ್ಕೊಂಡಿರ್ಬೋದಾ, ಅಥವಾ ಫೋಟೋಗ್ರಫಿ ಆಗಿರ್ಬೋದು, ಪಾತ್ರಧಾರಿಗಳಾಗಿರ್ಬೋದು, ಪಾತ್ರ ವಹಿಸಿದವರು, ಆ ಪಾರು ಪಾತ್ರ ಮಾಡ್ತವರು, ನಮ್ಮ ದೀಪಿಕಾ, ಎಲ್ಲರೂ ಎಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ ಅಂತಂದರೆ ಇದೊಂದು ನಿಜವಾಗ್ಲೂ ಕನ್ನಡ ಫಿಲಮ್ ಇದು ಅಂತ ಅನ್ನಿಸ್ತು. ನನಗಂತೂ ಹಾಗೆ ಅನ್ನಿಸ್ತು. ಅಷ್ಟು ಚೆನ್ನಾಗಿ ಬಂದಿದ್ದಾರೆ. ನಾನು ನಿಮ್ಮಲ್ಲಿ ಕಳಕಳಿ ಬೇಡಿಕೆ ಏನು ಅಂತಂದರೆ ಪ್ರತಿಯೊಬ್ಬರು ಬಂದು ಈ ಸಿನಿಮಾ ನೋಡಿ ಅವಳಿಗೆ ಪ್ರೋತ್ಸಾಹಿಸಬೇಕು ಅಂತ ನಾನು ಕೇಳ್ಕೊತೀನಿ. ಅಷ್ಟು ಚೆನ್ನಾಗಿದೆ. ಕಣ್ಣಿಗಂತೂ ಹಬ್ಬ ಇದು. ದಯವಿಟ್ಟು ನೋಡಿ ಥಿಯೇಟ್ರಿಗೆ ಬಂದು ನೋಡಿ. ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿ ಒಂದು ಜರ್ನಿ, ಅದ್ಭುತವಾದ ಜರ್ನಿ. ತುಂಬ ಚೆನ್ನಾಗಿತ್ತು. ಸೆಂಟಿಮೆಂಟ್ ಇತ್ತು, ಹಾಡಿತ್ತು, ಫೈಟ್ ಇತ್ತು. ಒಂಥರ ಎಲ್ಲೂ ನೆಗೆಟಿವಿಟಿ ಇಲ್ಲದೆ ಇರುವಂಥ ಒಂದು ಜರ್ನಿಯಲ್ಲಿ ಯಾವ ರೀತಿ ಪ್ಯಾರೆಂಟ್ಸು ಮಕ್ಕಳು ಬರೀ ಕೇಳಿದ್ರೆ ಸಾಲದು, ಕೂತ್ಕೊಂಡು ಮಾತಾಡಿ ಅವ್ರನ್ನ ಹೇಗೆ ಕನ್ಸೋಲ್ ಮಾಡಬೇಕು, ಹೇಗೆ ಒಂದು ಪರಿವಾರದ ಥರ ಇರಬೇಕು ಅನ್ನೋ ಒಂದು ಬ್ಯೂಟಿಫುಲ್ ಏನಂತಾರೆ ಥೀಮ್ ಜೊತೆಗೆ ಸ್ಟಾರ್ಟ್ ಆಗಿರುವಂಥ ಮೂವಿ. ನನಗಂತೂ ತುಂಬಾ ಖುಷಿ ಕೊಡ್ತು. ದೀಪು ಸೀರಿಯಲ್ಗಳಲ್ಲಿ ಭಾಳಷ್ಟು ಜನರು ಮನಸ್ಸನ್ನ ಗೆದ್ದಿದ್ದಾಳೆ, ಬಿಗ್ ಬಾಸಲ್ಲೂ ಗೆದ್ದಿದ್ದಾಳೆ. ಈಗ ಫಸ್ಟ್ ಟೈಮ್ ದೊಡ್ಡ ಪರದೆಯಲ್ಲಿ ಅಂದರೆ ಬೆಳ್ಳಿ ತೆರೆಯಲ್ಲಿ ಪಾದಾರ್ಪಣೆ ಮಾಡಿದ್ದಾಳೆ. ಆ್ಯಂಡ್ ದಿಸ್ ಇಸ್ ಅ ಬ್ಯೂಟಿಫುಲ್ ಜರ್ನಿ ಫಾರ್ ಹರ್. ತುಂಬ ಚೆನ್ನಾಗಿ ಕಾಣ್ತಾಳೆ, ತುಂಬ ಚೆನ್ನಾಗಿ ಅಭಿನಯಿಸಿದ್ದಾಳೆ, ಫೈಟ್ ಕೂಡ ಮಾಡಿದ್ದಾಳೆ. ನನಗಂತೂ ತುಂಬ ಖುಷಿ ಕೊಡ್ತು. ಆಲ್ ದ ಬೆಸ್ಟ್ ದೀಪು, ಒಳ್ಳೆಯದಾಗಲಿ ನಿಮಗೆ. ಎಲ್ಲರಿಗೂ ನಮಸ್ಕಾರ. ಪಾರು ಪಾರ್ವತಿ ಒಂದು ಲೈಫ್ ಆಫ್ ಜರ್ನಿ ಅಂತಲೇ ಹೇಳ್ಬೋದು. ಅದ್ಭುತವಾದ ಮೂವಿ. ಒಂದು ಎಕ್ಸ್ಪ್ರೆಷನ್ಸನ್ನು ಇಟ್ಕೊಂಡು ಆ ಒಂದು ಜರ್ನಿ ಹೋಗುತ್ತಲ್ಲ, ಇಟ್ಸ್ ಅ ಬ್ಯೂಟಿಫುಲ್ ಮೂವಿ ಅನ್ನೋಕ್ಕೆ ಎರಡು ಮಾತಿಲ್ಲ. ಸೊ ಎಡಿಟಿಂಗ್ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ. ದೀಪಿಕಾ ದಾಸೋಗರ್ ಆ್ಯಕ್ಟಿಂಗ್ ಅಂತೂ ಅದ್ಭುತವಾಗಿ ಮೂಡಿ ಬಂದಿದೆ. ಸೊ ಅವ್ರ ಎಕ್ಸ್ಪ್ರೆಷನ್ಸ್ ನೋಡ್ತಾ ಇದ್ದರೆ ಅದು ನಮ್ಗೆ ಫೀಲ್ ಆಗುತ್ತೆ. ಆ ಥರ ಒಂದು ಮೂವಿ, ಅದ್ಭುತವಾದ ಮೂವಿ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಎಲ್ಲರಲ್ಲಿ ಕೇಳ್ಕೊತಾ ಇದ್ದೀನಿ. ಧನ್ಯವಾದ.